ನಿತ್ಯ ಜೀವನಕ್ಕೆ ಸ್ವಾಗತ. ನಾನು ಇವತ್ತು ಮೂಲಂಗಿ ಪಲ್ಯ ಮಾಡ್ತಾಯಿದ್ದೀನಿ. ಫಸ್ಟು ಕುಕ್ಕರಲ್ಲಿ ಸಣ್ಣಕ್ಕೆ ತೊಳ್ಕೊಬಿಟ್ಟು ಹೆಚ್ಚಿಬಿಟ್ಟು ಒಂಚೂರು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಕೂಗಿಸ್ಕೊಳ್ತೀನಿ ಕುಕ್ಕರ್. ಒಂದು ಸ್ವಲ್ಪ ಬೇರೆದೊಂದು ಪಾನ್ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ. ಒಂದು ಸ್ವಲ್ಪ ಅದಕ್ಕೆ ಒಂದು 5ರಿಂದ 6 ಮೆಣಸಿನ್ಕಾಯಿ ಮುರಿದು ಹಾಕಿದ್ದೀನಿ ನಾನು, ಸಿಡಿಯುತ್ತೆ ಅಂತ ಅಂದ್ಬಿಟ್ಟು ಹಸಿಮೆಣಸಿನ್ಕಾಯಿ. ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಅದು ನೆಕ್ಸ್ಟು ಬೆಳ್ಳುಳ್ಳಿ, ಅದು ಸಿಡಿಯುತ್ತೆ ಹಂಗಾಗಿ ನಾನು ಮುಚ್ಚಿಟ್ಟಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ. ಕರಿಬೇವು, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮೂರನ್ನು ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೋಬೇಕು. ನೋಡಿ ಆಗಿದೆ. ಇವಾಗ ಸ್ವಲ್ಪ ತೆಂಗಿನಕಾಯಿ, ಒಂದು 1/4 ಕಪ್ಪಷ್ಟು ತೆಂಗಿನಕಾಯಿ, ತುರಿನಾದರೂ ಹಾಕ್ಕೊಬೋದು. ನಾನು ಕಟ್ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು. ಅದೇನು ಗ್ಯಾಸ್ ಆಫ್ ಮಾಡಿಬಿಟ್ಟೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಯಿತು. ಆಗಿದೆ. ಇವಾಗ ಮಿಕ್ಸಿ ಜಾರ್ಗೆ ತಣ್ಣಗೆ ಆರಿದ್ಮೇಲೆ ಜಾರ್ಗೆ ಹಾಕೊಂಡು ನೋಡಿ ಇಷ್ಟು ರಫಾಗಿ, ಅಂತ ನೈಸಾಗೂ ಏನಿಲ್ಲ. ಇವಾಗ ಇದು ಬೆಂದಿದೆ, ಮೂಲಂಗಿ ಬೆಂದಿದೆ. ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಇಟ್ಟಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ಹಾಕಿದ್ದೀನಿ. ಇದನ್ನು ಬಾಡಿಸ್ಕೊಡೋಣ, ಒಂಚೂರು ಫ್ರೈ ಆಗಲಿ. ಇವಾಗ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಫಸ್ಟ್ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ರುಬ್ಬಕ್ಕೆ, ಹಂಗಾಗಿ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈರುಳ್ಳಿ ಒಂದು 2ರಿಂದ 3 ಗಡ್ಡೆ, ಸ್ವಲ್ಪ ಕರಿಬೇವು, ಅದನ್ನು ಬಾಡಿಸ್ಕೊಳ್ಳೋಣ. ಇವಾಗ ರುಬ್ಬಿದ್ದೀವಲ್ಲ ಪೌಡ್ರ್ ಮಾಡ್ಕೊಂಡು ಪುಡಿ ರುಬ್ಕೊಂಡ್ವಲ್ಲ ಮಸಾಲೆ, ಅದನ್ನು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿಂದು ಅದನ್ನು ಸ್ವಲ್ಪ ಒಂಚೂರು ಮಿಕ್ಸ್ ಆಗೋ ಥರ, ಹಸಿ ವಾಸನೆ ಏನಿರಲ್ಲ, ಅದು ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ಇದಕ್ಕೆ ಮಿಕ್ಸ್ ಆಗೋ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮೂಲಂಗಿ ನೀರೆಲ್ಲ ಸೋರಿಸ್ಬಿಟ್ಟು ಸುರ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದೇನ ಅಂತ ಬೇಯಬೇಕಾಗಿರೋದಿಲ್ಲ, ಮುಂಚೆನೇ ಆಲ್ರೆಡಿ ಬೆಂದಿದೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಎಲ್ಲದಕ್ಕೂ ಊಟಕ್ಕೂ ಬೇಕಾದ್ರೆ ನಂಚ್ಕೊಳ್ಳೋಕೆ ಸೈಡ್ಗಾಗುತ್ತೆ. ಚಪಾತಿ ಏನಕ್ಕಾದ್ರೂ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಡಿಫ್ರೆಂಟಾಗಿರುತ್ತೆ ಸ್ನೇಹಿತರೆ. ಯಾವಾಗೂ ಒಂದೇ ಥರ ಸಾಂಬಾರು, ಗೊಜ್ಜು, ಜಜ್ಜಿ ಮೂಲಂಗಿ ಇದನ್ನು ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಲಾಸ್ಟ್ಗೆ ಆಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಫ್ ಮಾಡ್ಕೊಂಡ್ರೆ ಆಯಿತು. ಇದು ನನ್ನ ವಿಡಿಯೋ ಯಾರು ಹೊಸ್ದಾಗಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ ನಾನು ಚಪಾತಿಗೆ ಹಾಕೊಂಡಿದ್ದೀನಿ ಮೂಲಂಗಿ ಪಲ್ಯ, ಮತ್ತು ಅದ್ರ ಜೊತೆಗೆ ಸೌತೆಕಾಯಿ ಇಟ್ಕೊಂಡಿದ್ದೀನಿ. ಮೂಲಂಗಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಸಹ ಮಾಡಿ ಸ್ನೇಹಿತರೆ. ನನ್ನ ವಿಡಿಯೋ ಹೊಸ್ದಾಗಿ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.